ಕೃಷಿ ಮೇಳಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು 10:50 ಆಗ್ತಾ ಇದೆ. ಸೊ ಇದು ಕೃಷಿ ಮೇಳ ಬಂದ್ಬಿಟ್ಟು 14ನೇ ತಾರೀಕಿಂದ ನಡೀತಾ ಇದೆ. ಇವತ್ತು ಕೊನೆ ದಿನ 17ನೇ ತಾರೀಕು. ಸೊ ಒಳಗಡೆ ನೋಡೋಣ ಯಾವ ತರ ಇರುತ್ತೆ ಏನಂತ ಹೇಳ್ಬಿಟ್ಟು ಎಲ್ಲ ವಿವರಪೂರ್ಣವಾಗಾದ್ರೆ ತಿಳಿಸ್ತೀನಿ. ಈ ವಿಡಿಯೋ ತುಂಬಾ ಅದ್ಭುತವಾಗಿರುತ್ತೆ. ಎಲ್ಲೂ ಒಂದು ಸ್ಕಿಪ್ ಮಾಡಿದ್ರೆ ಆದ್ರೆ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಆದ್ರೆ ಈ ತರ ಕಾಣಿಸುತ್ತೆ. ನೋಡಿ ಎಷ್ಟು ಜನ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡಿ. ಎಂಟ್ರೆನ್ಸ್ ಅದೇ ಇದೆ, ನಿಮ್ಗೆ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ಸೊ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಕ್ರೌಡ್ ಆದ್ರೆ ಇದೆ. ಅಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಬಿಸಿಲಾದ್ರೆ ಇದೆ, ಫುಲ್ ಬಿಸಿಲಾದ್ರೆ ಹೊಡಿತಾ ಇದೆ. ಸೊ ನಾವಾದ್ರೆ ಒಳಗಡೆ ಹೋಗ್ತಾ ಇದೀನಿ. ಸೊ ಇವಾಗ ನೋಡಿ ಜನ ನೋಡಿ ಯಾವ ತರ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ಕಡೆಯಿಂದ ನಾವು ಬಂದಿದ್ದಾರೆ ಜನಗಳು ನೋಡಕ್ಕೆ, ವೀಕ್ಷಣೆ ಮಾಡಕ್ಕೆ. ಎಲ್ಲ ಬೆಂಗಳೂರು ಇಲ್ಲಿದೆ ಅಂತ ಹೇಳ್ಬೋದು. ಸೊ ಅಷ್ಟು ಜನ ಆದ್ರೆ ಬಂದಿದ್ದಾರೆ ನೋಡಕ್ಕೆ. ಸೊ ನಾನ್ ಬಂದ್ಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಮೊದಲು ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಪೌಲ್ಟ್ರಿ ಒಳಗಡೆ ಆದ್ರೆ ಹೋಗ್ತಾ ಇದೀನಿ. ಸೊ ಬನ್ನಿ ಹೋಗೋಣ. ಪೌಲ್ಟ್ರಿ ಒಳಗಡೆ ಬಂದಿದ ತಕ್ಷಣ ನೋಡಿ ಈ ತರ ಕಾಣಿಸುತ್ತೆ ನಿಮ್ಗೆ. ನೋಡಿ ಯಾವ ತರ ಇದೆಯೋ ತಳಿಗಳು. ನೋಡಿ ಎಲ್ಲ ಕೋಳಿ ಮರಿಗಳು ಯಾವ ತರ ಒಂದು ಸಾಕಾಣಿಕೆ ಮಾಡೋದು ಎಲ್ಲ ಒಂದು ವಿವರಪೂರ್ಣವಾದ್ರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಯಾವ ತರ ಇದೆಯೋ. ಮತ್ತೆ ಈ ಕಡೆ ನೋಡಿ, ಈ ಕಡೆ ವಿವಿಧ ತರಹದ ಒಂದು ತಳಿಗಳಾದ್ರೆ ಇದೆ. ಇಲ್ಲಿ ನೋಡಿ ಇದು ನಾಟಿ ಕೋಳಿಗಳಿದು ಯಾವ ತರ ಇದೆಯೋ. ಇದು ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಎಲ್ಲ ಯಾವ ಕಡೆನ ತರಿಸಿದ್ದಾರೆ. ಇದು ಪಶು ವೈದ್ಯರಾಗಿ ಕೆಲಸ ಮಾಡ್ತೀನಿ, ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ವೆಟನರಿ ಬಯಾಲಜಿಕಲಿ. ನಮ್ದು ಒಂದು ಸಂಘ ಇದೆ, ಕುಕ್ಕುಟ ಪಶು ವೈದ್ಯರ ಸಂಘ ಅಂತ. ಆ ಸಂಘದಿಂದ ಈ ಒಂದು ಸ್ಟಾಲ್ ನ ಹಾಕಿದೀವಿ. ಈ ಸ್ಟಾಲ್ ನ ಉದ್ದೇಶ ಏನಪ್ಪಾ ಅಂದ್ರೆ ಕೋಳಿ ಮಾಂಸ ಮತ್ತೆ ಮೊಟ್ಟೆಯಿಂದ ಏನೇನು ಪ್ರಯೋಜನ ಇದೆ, ಮತ್ತೆ ಕೋಳಿ ಮಾಂಸದ ಬಗ್ಗೆ ಜನಗಳಿಗೆ ಏನೇನು ಮಿತ್ಸ್ ಇದೆ, ಏನೇನು ಅನುಮಾನಗಳಿದೆ ಅದನ್ನ ಬಗೆಹರಿಸುವಗೋಸ್ಕರ ಈ ಒಂದು ಸ್ಟಾಲ್ ನ ಹಾಕೊಂಡಿದ್ವಿ. ಕೆಲವೊಂದ್ ಮಂದಿ ಹೇಳ್ತಾರೆ ಹಾರ್ಮೋನ್ಸ್ ಕೊಡ್ತಾರೆ, ಸ್ಟೀರಾಯ್ಡ್ಸ್ ಕೊಡ್ತಾರೆ, ಅದಕ್ಕೆ ಕೋಳಿ ದಪ್ಪ ಆಗ್ತವೆ ಅಂತ. ಆ ರೀತಿ ಯಾವುದೇ ರೀತಿಯ ಹಾರ್ಮೋನ್ಸ್ ಮತ್ತೆ ಸ್ಟೀರಾಯ್ಡ್ಸ್ ನ ನಮ್ಮಲ್ಲಿ ಕೊಡಲ್ಲ. ನಮ್ದೊಂದು ಸಂಘದಿಂದ ಲಾಸ್ಟ್ ಟೈಮ್ ಒಬ್ರು ಯಾರೋ ಹಿಂಗೆ ಕೇಳಿದಾಗ ನಾವು ಒಂದು ಪ್ರೈಸ್ ಮನಿ ಅನೌನ್ಸ್ ಮಾಡಿದ್ದು. ಎಲ್ಲಾರ ಕೋಳಿಗಳಿಗೆ ಹಾರ್ಮೋನ್ಸ್ ಸ್ಟೀರಾಯ್ಡ್ ಕೊಡೋದು ತೋರಿಸಿದ್ರೆ ನಾವು ಅವ್ರಿಗೆ 25 ಲಕ್ಷ ಕೊಡ್ತೀವಿ ಅಂತ. ಇದುವರೆಗೂ ಯಾರು ತೋರಿಸಿಲ್ಲ. ಸೊ ಎಲ್ಲೂ ಅದನ್ನ ಕೊಡಲ್ಲ. ಆದ್ರೆ ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ಹಾರ್ಮೋನ್ಸ್ ಕೊಡ್ತಾರೆ, ಕೋಳಿಗೆ ಸ್ಟೀರಾಯ್ಡ್ಸ್ ಕೊಡ್ತಾರೆ, ಅದರಿಂದ ಅದನ್ನ ಕನ್ಸಂಪ್ಷನ್ ಮಾಡಬೇಡಿ ಅಂತ ಸುಳ್ಳು ಹೇಳ್ತಾರೆ. ಆ ರೀತಿ ಯಾವುದೇ ಇದಿಲ್ಲ. ಅದನ್ನ ಆ ತರ ಒಂದು ಡೌಟ್ ಗಳನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಾವು ಸ್ಟಾಲ್ ಹಾಕೊಂಡಿದೀವಿ. ಇದರಲ್ಲಿ ನಾವು ಇಲ್ಲಿ ನಮ್ದು ಎಲ್ಲಾ ಡಿಸ್ಪ್ಲೇ ಮಾಡಿದೀವಿ. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಯಾರು ಹಾಲನ್ನ ಸೇವಿಸ್ತಾರೋ ಅವರು ಮೊಟ್ಟೆನೂ ಸೇವಿಸಬಹುದು ಅಂತ. ಯಾಕೆಂದ್ರೆ ಎರಡು ಅನಿಮಲ್ ಆರಿಜಿನ್, ಹಾಲು ಕೂಡ ಹಸುವಿಂದ ಬರೋದು, ಮೊಟ್ಟೆನೂ ಕೂಡ ಕೋಳಿಯಿಂದ ಬರೋದು. ಈ ಕೋಳಿಗಳಲ್ಲಿ ಮೊಟ್ಟೆ ಯಾವುದೇ ರೀತಿಯ ಗಂಡು ಇರಲ್ಲ. ಇದರಲ್ಲಿ ಗಂಡು ಹೆಣ್ಣು ಸಂಗಮ ಆಗಿ ಬರುವಂತ ಮೊಟ್ಟೆ ಎಲ್ಲ ಇದು ಫೀಡ್ ತಿಂದು ಬರುವಂತ ಮೊಟ್ಟೆ. ಇವೆಲ್ಲ ಹೆಣ್ಣು ಕೋಳಿಗಳೇ, ಇಲ್ಲಿ ಗಂಡಿರಲ್ಲ. ನಾವು ಯಾವ ಕೋಳಿಗಳನ್ನ ಮರಿ ಮಾಡ್ಬೇಕು ಅಂತ ಯೂಸ್ ಮಾಡ್ತೀವಿ, ಪೇರೆಂಟ್ ಸ್ಟಾಕ್ ಅಂತ ಇರುತ್ತೆ. ಪೇರೆಂಟ್ ಸ್ಟಾಕ್ ಸಪರೇಟ್ ಸ್ಟಾಕ್ ಸಾಕಿರ್ತಾರೆ, ಅಲ್ಲಿ ಗಂಡು ಹೆಣ್ಣು ಇರ್ತವೆ. ಆ ಎಗ್ಗಳು ಹ್ಯಾಚಿಂಗ್ ಎಗ್ಗಳವು, ಅವತ್ರಲ್ಲಿ ಮರಿ ಇರುತ್ತದೆ, ಅವತ್ರಲ್ಲಿ ಫರ್ಟೈಲ್ ಎಗ್ಸ್ ಅವು, ಅವತ್ರಲ್ಲಿ ಭ್ರೂಣ ಇರುತ್ತೆ, ಒಳಗಡೆ ಬ್ಲಡ್ ವೆಸಲ್ಸ್ ಇರುತ್ತೆ. ಈ ಮೊಟ್ಟೆಗಳಲ್ಲಿ ಯಾವುದೇ ರೀತಿಯ ಭ್ರೂಣ ಇರಲ್ಲ, ಬ್ಲಡ್ ವೆಸಲ್ ಇರಲ್ಲ. ಇದು ತಿನ್ನುವಂತ ಎಗ್. ಇದ್ರಲ್ಲಿ ಎಷ್ಟೋ ನೀವು ಇನ್ಕ್ಯುಬೇಷನ್ ಇಟ್ರು ಇದ್ರ ಮರಿ ಆಗಲ್ಲ. ಇದು ಟೇಬಲ್ ಎಗ್ಸ್. ಇದು ಗಂಡಿಲ್ದೆ ಬರುವಂತ ಎಗ್ಸ್. ಅದಕ್ಕೋಸ್ಕರ ಇದನ್ನ ವೆಜಿಟೇರಿಯನ್ ಎಗ್ಸ್ ಅಂತಾನೆ ಕರಿತೀವಿ. ಸುಮಾರು ಡಾಕ್ಟರ್ಗಳು ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದೆಲ್ಲ ವೆಜಿಟೇರಿಯನ್ ಎಗ್ಸ್, ಎಲ್ಲರೂ ಕನ್ಸ್ಯೂಮ್ ಮಾಡಬಹುದು, ನಾನ್ ವೆಜಿಟೇರಿಯನ್ ಅಲ್ಲ ಇದು ಅಂತ. ಆಮೇಲೆ ನಮ್ಮ ದೇಶದಲ್ಲಿ ಕನ್ಸಂಪ್ಷನ್ ತುಂಬಾ ಕಡಿಮೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕೋಳಿ ಮಾಂಸನ ನಾವು ಬರೀ 6 kg ಸೇವಿಸ್ತೀವಿ ವರ್ಷಕ್ಕೆ. ಅವರೇಜ್ ತಗೊಂಡಾಗ ಪರ್ ಹೆಡ್ 6 kg ಅಷ್ಟೇ ಸೇವಿಸುದು. ಅದೇ ಅಮೆರಿಕದಲ್ಲಿ 55 kg ಸೇವನೆ ಮಾಡ್ತಾರೆ, ಆಸ್ಟ್ರೇಲಿಯಾದಲ್ಲಿ 54 kg ಸೇವನೆ ಮಾಡ್ತಾರೆ. ಅದರಿಂದ ಅವರೆಲ್ಲ ದಷ್ಟಪುಷ್ಟವಾಗಿ ಚೆನ್ನಾಗಿದ್ದಾರೆ. ಹಾಗೆ ಮೊಟ್ಟೆ ಕನ್ಸಂಪ್ಷನ್ ಅಷ್ಟೇ ನಮ್ಮಲ್ಲಿ ತುಂಬಾ ಕಡಿಮೆ. ನಮ್ಮಲ್ಲಿ ಪರ್ ಹೆಡ್ ತಗೊಂಡಾಗ 100 ಮೊಟ್ಟೆ ಅಷ್ಟೇ ಕನ್ಸಂಪ್ಷನ್ ಮಾಡ್ತಾರೆ. ಅದೇ ಬೇರೆ ದೇಶದಲ್ಲಿ 350-450 ಮೊಟ್ಟೆನ ಕನ್ಸಂಪ್ಷನ್ ಮಾಡ್ತಾರೆ ಒಂದು ವರ್ಷಕ್ಕೆ. ಸೊ ಅವರೇಜ್ ತಗೊಂಡಾಗ ನಮ್ಮ ದೇಶದಲ್ಲಿ ಬರೀ 100 ಮೊಟ್ಟೆ. ಅದರಿಂದ ನಮ್ಮ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ಇದೆ. ಆ ಮಾಲ್ ನ್ಯೂಟ್ರಿಷನ್ ಹೋಗ್ಲಾಡಿಸ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ರಿಗೂ ಕೋಳಿ ಮಾಂಸ ಮೊಟ್ಟೆನ ಸೇವಿಸಬೇಕು. ಅದಕ್ಕೆ ಅಜೀಂ ಪ್ರೇಮ್ಜಿ ಅವರು ಪ್ರತಿ ಸ್ಕೂಲ್ಗೂ ಮೊಟ್ಟೆ ಫ್ರೀಯಾಗಿ ಕೊಡಿ, 6 ದಿನನೂ ಮೊಟ್ಟೆ ಫ್ರೀಯಾಗಿ ಕೊಡಿ ಅಂತ ಸರ್ಕಾರಕ್ಕೆ ಸುಮಾರು 1,500 ಕೋಟಿ ದುಡ್ಡನ್ನ ಕೊಟ್ಟಿದ್ದಾರೆ ಇದಕ್ಕೋಸ್ಕರ. ಸೊ ಮಾಲ್ ನ್ಯೂಟ್ರಿಷನ್ ನ ತಡಿಬೇಕಂತ. ಅದಕ್ಕೆ ಯಾರ್ಯಾರಾಗುತ್ತೆ ಎಷ್ಟೆಷ್ಟು ಮಕ್ಕಳುಗಳಿಗೆ ಅತಿ ಹೆಚ್ಚು ಮೊಟ್ಟೆ, ಕೋಳಿ ಮಾಂಸ ಮೊಟ್ಟೆನ ಕೊಡಿ. ಸುಮಾರು ಅಥ್ಲೆಟ್ಗಳ ಫೋಟೋನ ಹಾಕಿದೀವಿ ಇಲ್ಲಿ ನಾವು. ಸೊ ಅಥ್ಲೆಟ್ಗಳು ಕೂಡ ಜಾಸ್ತಿ ಮೊಟ್ಟೆನ ಮತ್ತೆ ಕೋಳಿ ಮಾಂಸನ ಸೇವನೆ ಮಾಡ್ತಾರೆ. ಯಾವುದೇ ಹೀಟ್ ಇಲ್ಲ. ಅದ್ರ ಬಾಡಿ ಟೆಂಪರೇಚರ್ ಜಾಸ್ತಿ ಕೋಳಿ. ನಮ್ಮ ಬಾಡಿ ಟೆಂಪರೇಚರ್ಗೂ ಕೋಳಿ ಬಾಡಿ ಟೆಂಪರೇಚರ್ಗೂ ಜಾಸ್ತಿ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಕೋಳಿ. ಅದರಿಂದ ಅದು ಹೀಟ್ ಅನ್ಸುತ್ತೆ ಅಷ್ಟೇ, ಬಟ್ ಬಾಡಿಗೆ ಏನು ಹೀಟ್ ಆಗಲ್ಲ. ಅದು ನಾರ್ಮಲ್.
ಇದು ಮೊಟ್ಟೆ ಕೋಳಿ ಅಷ್ಟೇ. ಇದು ಮೊಟ್ಟೆಗೋಸ್ಕರನೇ ಸಾಕುವಂತ ಕೋಳಿಗಳು, ಅದು ಮಾಂಸಕ್ಕೋಸ್ಕರ ಸಾಕುವಂತ ಕೋಳಿಗಳು. ಯಾವುದೇ ತೊಂದರೆ ಇಲ್ಲ. ಮೊಟ್ಟೆ ಕೋಳಿಗಳು ಜಾಸ್ತಿ ಅಷ್ಟು ಟೇಸ್ಟ್ ಬರಲ್ಲ, ಯಾಕೆಂದ್ರೆ ಒಂದ್ ವರ್ಷ ಇಟ್ಕೊಂಡು ಮೊಟ್ಟೆ ಇಕ್ಸ್ಕೊಂಡು ಆಮೇಲೆ ಸೇಲ್ ತಿನ್ನಕ್ ಯೂಸ್ ಮಾಡ್ತಾರೆ. ಅಷ್ಟು ಟೇಸ್ಟಿ ಇರಲ್ಲ, ಗಟ್ಟಿ ಇರುತ್ತೆ. ಅದು ಮಾಂಸಕ್ಕೋಸ್ಕರ ಮಾಡುವಂತ ಕೋಳಿ ನಿಮ್ಗೆ ಸ್ಮೂತ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದು ಬರೀ 35 ಡೇಸ್ ಅಲ್ಲಿ ನಿಮ್ಗೆ ಇವತ್ತು ಹುಟ್ಟದ ಮರಿ 35 ಡೇಸ್ ಸಾಕಿದ್ರೆ 2.8 kg ವರೆಗೂ ಬರುತ್ತೆ ಅದು. ಸೊ ಅದನ್ನ ಯಾವುದೇ ರೀತಿಯಷ್ಟು ಹಾರ್ಮೋನ್ಸ್ ಸ್ಟಿರಾಯ್ಡ್ ಕೊಟ್ಟಿರಲ್ಲ. ಯಾರೇ ಬೇಕಾದ್ರೂ ನೀವೇ ತಗೊಂಡೋಗಿ ಮನೆಗೆ ಸಾಕಿದ್ರು ಕೂಡ ನಿಮ್ಗೂ ಕೂಡ ಅಷ್ಟೇ ಕೆಜಿ ಬರುತ್ತೆ. ಹಾಕ್ಬೇಕು, ವ್ಯಾಕ್ಸಿನ್ ಒಂದು ಹಾಕ್ಬೇಕು. ವ್ಯಾಕ್ಸಿನ್ ಅಲ್ಲಿ ಅದೇನು ಸ್ಟಿರಾಯ್ಡ್ ಹಾರ್ಮೋನ್ ಅಲ್ಲ, ಅದು ವ್ಯಾಕ್ಸಿನ್. ಈಗ ನಮ್ಗೆ ಹೆಂಗ್ ಲಸಿಕೆ ಹಾಕತ್ತೀವಿ ನಾವು, ಹಂಗೆ ಅವಕ್ಕೂ ಲಸಿಕೆ ಹಾಕ್ಬೇಕು. ಇಲ್ಲ ನಮ್ಗೆ ಈಗ ಕೋವಿಡ್ ಬರ್ದಾಗ ನಾವು ಲಸಿಕೆ ಹಾಕೊಳ್ಳಿಲ್ವ ಎಲ್ರೂ, ಮಕ್ಳುಗಳಿಗೆಲ್ಲ ಲಸಿಕೆ ಹಾಕಲ್ವಾ, ಹಂಗೆ ಅವಕ್ಕೂ ಲಸಿಕೆ ಹಾಕ್ಬೇಕು. ಈ ಮೊಟ್ಟೆ ಕೋಳಿಯಾಗಿ ಯಾವ ತರ ಮಾರ್ಪಾಡಾಗತ್ತೆ ಇದ್ರಲ್ಲಿ? ಈ ಮೊಟ್ಟೆ ಆಗಲ್ಲ, ಈ ಮೊಟ್ಟೆ ಆಗಲ್ಲ. ಇದನ್ನ ಮಾಡ್ತೀರಾ? ಆತರ ಮಾಡಕ್ಕಾಗತ್ತಾ? ಇದು ಮಾಡಕ್ಕಾಗಲ್ಲ, ಅದು ಬೇರೆ ಮೊಟ್ಟೆ ಇರುತ್ತೆ. ಅದ್ರ ಬಗ್ಗೆ ಸೊ ಮೊಟ್ಟೆಗಳಲ್ಲಿ 2 ವೆರೈಟಿ ಬರುತ್ತೆ. ಒಂದು ಟೇಬಲ್ ಎಗ್, ಇನ್ನೊಂದು ಹ್ಯಾಚಿಂಗ್ ಎಗ್. ಹ್ಯಾಚಿಂಗ್ ಎಗ್ ಗಂಡು ಹೆಣ್ಣು 2 ಬೆರ್ತು ಬರುವಂತ ಎಗ್, ಅದು ಹ್ಯಾಚಿಂಗ್ ಎಗ್. ಟೇಬಲ್ ಎಗ್ ಗಂಡಿರಲ್ಲ, ಇದ್ರಲ್ಲಿ ಬರೀ ಹೆಣ್ಣಷ್ಟೇ ಇರ್ತವೆ. ಅವು ಕೊಡುವಂತ ಎಗ್ ಟೇಬಲ್ ಎಗ್. ಟೇಬಲ್ ಎಗ್ ನಾವು ತಿನ್ನಕ್ ಯೂಸ್ ಮಾಡುವಂತದ್ದು, ಹ್ಯಾಚಿಂಗ್ ಎಗ್ ಮರಿ ಮಾಡಕ್ ಯೂಸ್ ಮಾಡುವಂತದ್ದು. ಆ ಹ್ಯಾಚಿಂಗ್ ಎಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಆ ಪೇರೆಂಟ್ ಸ್ಟಾಕ್ ಅಲ್ಲಿ ಬರುವಂತ ಎಗ್ಸ್ ನ ತಗೊಂಡು ಅದನ್ನ ಫಸ್ಟ್ ಕ್ಯಾಂಡ್ಲಿಂಗ್ ಮಾಡ್ತೀವಿ. ಅದ್ರಲ್ಲಿ ಭ್ರೂಣ ಇದೆಯಾ ನೋಡ್ತೀವಿ. ಭ್ರೂಣ ಇದ್ರೆ ಅದನ್ನ ಇನ್ಕ್ಯುಬೇಟರ್ ಅಲ್ಲಿ ಇಡ್ತೀವಿ, 18 ಡೇಸ್ ಇನ್ಕ್ಯುಬೇಟರ್ ಅಲ್ಲಿ ಇಡ್ತೀವಿ. ನಮ್ಗೆ ಮರಿಗಳಿದೆ, 2 ತರ ಮರಿಗಳು ಇಟ್ಟಿದೀವಿ. ಒಂದು ಬ್ರಾಯ್ಲರ್ ಮರಿ, ಇನ್ನೊಂದು ಗಿರಿರಾಜ ಮರಿ. ಬ್ರಾಯ್ಲರ್ ಮರಿ ಮತ್ತೆ ಗಿರಿರಾಜ ಮರಿ 2 ತರ ಮರಿಗಳಿದೆ. ಸೊ ಮರಿಗಳನ್ನ ನಾವು ಒಂದು ಹುಟ್ಟದ ದಿನನೇ ಸೇಲ್ ಮಾಡ್ತಾರೆ ಅವರು. 0 ಡೇಗೆ ಸೇಲ್ ಮಾಡ್ತಾರೆ. ಅದಕ್ಕೆ MD ವ್ಯಾಕ್ಸಿನ್ ಹಾಕ್ಬಿಟ್ಟು 0 ಡೇಗೆ ಸೇಲ್ ಮಾಡ್ತಾರೆ. ಆ 0 ಡೇಗೆ ತಂದಂತ ಮರಿಗಳನ್ನ 10 ದಿನ ನಾವು ಅವಕ್ಕೆ ಬ್ರೂಡಿಂಗ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಅಂದ್ರೆ 32 ಡಿಗ್ರಿನಲ್ಲಿ ಅವನ್ನ ಮೇಂಟೈನ್ ಮಾಡಬೇಕು. ಸೊ ಆ ಟೆಂಪರೇಚರ್ ಅಲ್ಲಿ ಅವನ್ನ ಇಟ್ಕೋಬೇಕಾಗತ್ತೆ. ಆ ಇಟ್ಕೊಂಡಾಗ ಕೋಳಿಗಳು ಆಕ್ಟಿವ್ ಆಗಿರ್ತವೆ. ಇಲ್ಲಾಂದ್ರೆ ಒಂದ್ ಮೂಲೆಗೆ ಹೋಗಿ ಸೇರ್ಕೊಂಡು ಒಂದ್ ಮೂಲೆಯಲ್ಲಿ ಅಡ್ಲಿಂಗ್ ಆಗ್ಬಿಡ್ತವೆ. ಒಂದ್ರ ಮೇಲೆ ಒಂದು ಕುತ್ಕೊಂಡು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು 10 ಡೇಸ್ ನಾವು ಈ ಬ್ರೂಡಿಂಗ್ ಗಾರ್ಡ್ ಹಾಕೊಂಡು ನಾವು ಟೆಂಪರೇಚರ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದರಲ್ಲಿ ಗ್ಯಾಸ್ ಬ್ರೂಡರ್ ಇರುತ್ತೆ, ಎಲೆಕ್ಟ್ರಿಕ್ ಬ್ರೂಡರ್ ಇರುತ್ತೆ, ಇತ್ಲು ಬ್ರೂಡರ್ ಇರುತ್ತೆ. ಟೆಂಪರೇಚರ್ ಮೇಂಟೈನ್ ಮಾಡಕ್ಕೋಸ್ಕರ ಅಷ್ಟೇ. ಇದು ನೋಡಿ, ಬಿಸಿಲು ಜಾಸ್ತಿ ಇದ್ರೆ ಏನು ಬೇಕಾಗಲ್ಲ. ಬಿಸಿಲು ಕಡಿಮೆ ಇದ್ದಾಗ ಚಳಿಗಾಲದಲ್ಲಿ ಈ ತರ ಬ್ರೂಡಿಂಗ್ ಬೇಕಾಗತ್ತೆ. ರಾತ್ರಿ ಟೈಮು ಅದೇ ರೀತಿ ಮೇಂಟೈನ್ ಮಾಡಬೇಕು. ಸಣ್ಣ ಮಕ್ಕಳು ಜಾಂಡಿಸ್ ಆಯ್ತು ಅಂತ ಇನ್ಕ್ಯುಬೇಟರ್ ಅಲ್ಲಿ ತಗೊಂಡೋಗಿಡಲ್ವಾ, ಅದೇ ತರ ಇವಕ್ಕೂ ಇಲ್ಲಿ ಬ್ರೂಡಿಂಗ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗತ್ತೆ. ಅದು ಬ್ರಾಯ್ಲರ್ ಕೋಳಿ ಮರಿ. ಅದು ಸುಮಾರು 35 ದಿನಕ್ಕೆ 2.2 kg ಬಂದ್ಬಿಡ್ತದೆ. ಅದು ಫುಡ್ ಅದು ಫ್ರೀ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ, ಮರಿಗಳಿಗೆ ಅಂತಾನೆ ಬರುತ್ತೆ. ಆ ಮರಿಗಳಿಗೆ ಬರುವಂತ ಫುಡ್ ಎಲ್ಲ ಮಿಕ್ಸ್ ಇರುತ್ತೆ. ಅದ್ರಲ್ಲೆಲ್ಲ ಫೈಬರ್, ಪ್ರೋಟೀನ್ ಎಲ್ಲ ಮಿಕ್ಸ್ ಇರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಫೀಡ್ ಮಾಡಿ ಅದನ್ನ ಪೆಲೆಟ್, ಸ್ಮಾಲ್ ಪೆಲೆಟ್ ಫೀಡ್ ತರ ಮಾಡಿ ಅದನ್ನ ಫೀಡಿಂಗ್ ಮಾಡಿ. ಇದು ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ, ತಣ್ಣಗೆ ಹಾಕ್ಬಾರ್ದು ನೆಲಾನು ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಭತ್ತದ ಒಟ್ಟು ಹಾಕಿರ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ನಾನು ಬಂದಿರೋದು ಸೋಲಾರ್ SMR ಗ್ರೂಪ್ ಇಂದ. ನಾವು ಬೆಸ್ಟಿನ್ ಕಂಪ್ನಿ ಜೊತೆ ಟೈ ಅಪ್ ಆಗಿದ್ದೀವಿ. ಸೊ ಬೆಸ್ಟ್ ಮೋಟ್ರ್ ಇದೆ, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಟೈ ಅಪ್ ಆಗಿದ್ದೀವಿ. ನಮ್ಮಲ್ಲಿ ಮೊದಲನೇದಾಗಿ ವಿಶೇಷತೆ ಏನು ಅಂದ್ರೆ, ಸೋಲಾರ್ ಪ್ಯಾನಲ್ ಇಂದ, ಅಂದ್ರೆ ನಮ್ಮ ಸೂರ್ಯನ ಶಕ್ತಿಯಿಂದ ನಾವು ಕರೆಂಟ್ ಉತ್ಪತ್ತಿ ಮಾಡ್ಬಿಟ್ಟು ನಾವು ಏನ್ ಬೋರ್ವೆಲ್ಗಳಿಗೆ ಕರೆಂಟ್ ಉತ್ಪತ್ತಿ ಮಾಡಿ ನೀರು ತೆಗೆಯೋದಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸೊ ಇದ್ರಲ್ಲಿ ಏನೇನ್ ಬರುತ್ತೆ ಅಂದ್ರೆ, ನಮ್ಗೆ ಪ್ಯಾನಲ್ಸ್ ಬರುತ್ತೆ. ನಿಮ್ಗೆ ಪ್ಯಾನಲ್ಸ್ ಜೊತೆಗೆ ಒಂದು ಸ್ಟ್ರೆಚರ್ ಮಾಡ್ತೇವೆ ನಾವು. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಒಂದು ಡ್ರೈವ್ ಅಂತ ಬರುತ್ತೆ. ಹಳ್ಳಿ ಕಡೆಗೆ ಸ್ಟಾರ್ಟರ್ ಅಂತ ಹೇಳ್ತಾರೆ ಅದನ್ನ. ಸೊ ನಾವ್ ಅದನ್ನ ಡ್ರೈವ್ ಅಂತ ಕರಿತೀವಿ ನಾವು ಅದನ್ನ. ಮತ್ತೆ ಅದ್ರ ಜೊತೆ ಒಂದು ನಿಮ್ಗೆ ಲೈಟ್ನಿಂಗ್ ಅರೆಸ್ಟ್, ಅಂದ್ರೆ ಇದನ್ನ ಶಿಡ್ಲು ನಿರೋಧಕ ಅಂತ ಕರಿತೀವಿ. ಶಿಡ್ಲು ನಿರೋಧಕ. ಆಮೇಲೆ 2 ನಿಮ್ಗೆ ಅರ್ಥಿಂಗ್ ಕಿಟ್ ಬರುತ್ತೆ. ಅರ್ಥಿಂಗ್ ಕಿಟ್ ಅಂದ್ರೆ ಏನಕ್ಕೆ, ಶಿಡ್ಲು ಹೊಡೆದ್ರೆ ಅಕಸ್ಮಾತ್ ಇದನ್ನ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಸರೌಂಡಿಂಗ್ಗೆ ನಿಮ್ಗೆ 100 ಮೀಟರ್ ಸರೌಂಡಿಂಗ್ ನಿಮ್ಮ ಯಾವುದೇ ರೀತಿಯ ಸಿಡ್ಲು ಹೊಡೆಯಲ್ಲ ನಿಮ್ಗೆ. ಮತ್ತೆ ಮೋಟರ್ ಪಂಪ್, ಹೌದು, ಅದು ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಮತ್ತೆ ಮೋಟರ್ ಪಂಪ್ ಸರ್, ಇದು ಸೋಲಾರ್ CC ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ತೋಟದಲ್ಲಾದ್ರೂ ಹಾಕ್ಬೋದು, ನೀವು ಮನೆಯಲ್ಲಾದ್ರೂ ಹಾಕ್ಬೋದು.
ಇದರಲ್ಲಿ ಏನಂತಂದ್ರೆ ನಿಮ್ಗೆ ಇದು ಫಿಕ್ಸೆಡಬಲ್ ಕ್ಯಾಮ್ರಾ ಇರುತ್ತೆ ಇದ್ರಲ್ಲಿ, 2 ಡ್ಯೂಯಲ್ ಕ್ಯಾಮ್ರಾ ಇದೆ ನಿಮ್ಮ ಇದ್ರಲ್ಲಿ. ನೋಡಿ ಇದು ಯಾವ ಫೇಸ್ ಬೇಕು ಅದಕ್ಕೆ ಟರ್ನ್ ಮಾಡಿ ಸ್ಟಾಪ್ ಮಾಡ್ಬೋದು ಇದನ್ನ. ಅಂಡ್ ಇದು 360 ಡಿಗ್ರಿ ನಿಮ್ಗೆ ರೊಟೇಟಬಲ್ ಕ್ಯಾಮ್ರಾ ಇರುತ್ತೆ ಇದರಲ್ಲಿ, ಸರಿನಾ. ಇದ್ರಲ್ಲಿ ನಿಮ್ಗೆ ಸ್ಪೀಕರ್ ಕೂಡ ಇರುತ್ತೆ, ಅಂದ್ರೆ ನಿಮ್ಗೆ 50 ಮೀಟರ್ ವರೆಗೂ ನಿಮ್ಗೆ ಸೆನ್ಸರ್ ವರ್ಕ್ ಮಾಡುತ್ತೆ. ಯಾವುದೇ ಪ್ರಾಣಿ ಬರ್ಲಿ ಏನೇ ಬರ್ಲಿ ಇದು ಸೈರನ್ ಕೂತ್ಕೊಳ್ಳುತ್ತೆ, ಆಂಬುಲೆನ್ಸ್ ಸೈರನ್ ಬರುತ್ತಲ್ಲ ಅಷ್ಟು ಜೋರ ಸೈರನ್ ಕೂತ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ಸಿಮ್ ಹಾಕೊಂಡು ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ವರ್ಲ್ಡ್ ವೈಸ್ ನಿಮ್ ಮೊಬೈಲ್ ಅಲ್ಲಿ ಎಲ್ಲಿ ನೆಟ್ವರ್ಕ್ ಇದೆ ಅಲ್ಲಿ ಕುತ್ಕೊಂಡು ನೀವು ಇದರಲ್ಲಿ ಮಾತಾಡಬಹುದು. ಮುಂಚೆ ಎಲ್ಲ ಏನಿತ್ತು, ಕಳ್ತನ ಆದ್ಮೇಲೆ ವಿಡಿಯೋ ಫೋಟೇಜ್ ಎಲ್ಲ ನೋಡ್ತಿದ್ರು. ಸೊ ಇದ್ರಲ್ಲಿ ಏನಾದ್ರೆ ಸೆನ್ಸರ್ ಡಿಟೆಕ್ಟ್ ಮಾಡಿ ನೋಟಿಫಿಕೇಶನ್ ನಿಮ್ ಮೊಬೈಲ್ ಕಳಿಸ್ತಾ ಇದೆ. ಆ ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ನೀವು ಯಾರು ಬಂದಿದ್ದಾರೆ ಏನಂತ ಅಲ್ಲಿಂದನೇ ನೀವು ಫೋನ್ ಮಾಡಿ ಇದರಲ್ಲಿ ಮಾತಾಡ್ಬೋದು ಅವ್ರ ಜೊತೆ. ಇಷ್ಟೆಲ್ಲ ಫೆಸಿಲಿಟಿ ಇದೆ ನಿಮ್ಗೆ. 150 ಮೀಟರ್ ವರೆಗೂ ಅಪ್ ಟು HD ವಿಡಿಯೋ ಕ್ವಾಲಿಟಿ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆ ನಿಮ್ಗೆ ಇದು ಸೋಲಾರ್ ಪ್ಯಾನಲ್, ಇದರಿಂದ ನಿಮ್ಗೆ ಇದು ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಎಲ್ಲ ಇದ್ರಲ್ಲೇ ಇರುತ್ತೆ, ಬ್ಯಾಟ್ರಿ ಸ್ಪೀಕರ್ ಎಲ್ಲಾನು ಇದ್ರಲ್ಲೇ ಬರುತ್ತೆ ನಿಮ್ಗೆ. ಸೊ ನಮ್ಗೆ ಕ್ಯಾಮ್ರಾನು ಚಾರ್ಜ್ ಆಗುತ್ತೆ ಇದರಿಂದನ. ಸೊ ನಮ್ಗೆ ಮೊಬೈಲ್ ಕೂಡ ನಿಮ್ಗೆ ಚಾರ್ಜ್ ಆಗುತ್ತೆ ಇದರಲ್ಲಿ. ಈ ತರ ಫೀಚರ್ಸ್ ಎಲ್ಲ ಮಾಡಿರ್ತೀವಿ ಸರ್. ಶಶಿಕಾಂತ್ ಅಂತ, ನಾನು VSC ಟಿಲ್ಲರ್ ಟ್ರ್ಯಾಕ್ಟರ್ಸ್ ಅಲ್ಲಿ ಸರ್ವಿಸ್ ಇಂಜಿನಿಯರ್, ಸರ್ವಿಸ್ ಡಿಪಾರ್ಟ್ಮೆಂಟ್. ಇದು ಬ್ಯಾಂಗ್ಳೂರು, ಮೇಡ್ ಇನ್ ಇಂಡಿಯಾ, ನಮ್ದು ಎಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇದೆ. ಇದು ಬಂದ್ಬಿಟ್ಟು ಪವರ್ ವೀಡರ್. ಇದು 1 ಅಡಿ ಸಾಲಲ್ಲಿ ಯೂಸ್ ಮಾಡುವಂತದ್ದು. ಅದು 1.5 2 ಅಡಿವರೆಗೂ ಬರುತ್ತೆ. ಅದು 3.5 HP ಬರುತ್ತೆ. ಇದು 2 HP ಬರುತ್ತೆ. ಇದು 2 HP ಬರುತ್ತೆ. ಅದು ಬಂದ್ಬಿಟ್ಟು 5.5 HP ಬರುತ್ತೆ. ಅದು 3 ಅಡಿ ಸಾಲಲ್ಲಿ ಯೂಸ್ ಮಾಡಕ್ಕೆ. ಇದು ಬಂದ್ಬಿಟ್ಟು ಜೋಳ, ಮೆಕ್ಕೆಜೋಳ ಸಾಲಲ್ಲಿ ಒಳಗಡೆ ಹೋಗ್ಲಿಕ್ಕೆ ಇದು ಬರುತ್ತೆ. ಅದು ತರಕಾರಿ ಇದಕ್ಕೆ ಬೆಲೆಗೆ ಆಗುತ್ತೆ, ವೆಜಿಟೇಬಲ್ಸ್ ಇದಕ್ಕೆ. ಅದು ಬಂದ್ಬಿಟ್ಟು ದೊಡ್ಡದು ಅರಕೆ ನೆಟ್ಟು, ಆಮೇಲೆ ತರಕಾರಿ ಬೆಳೆ ಲೆಂತ್ ಜಾಸ್ತಿ ಅಗಲ ಜಾಸ್ತಿ ಇರೋದು. ಇದು ಬಂದ್ಬಿಟ್ಟು 3 ಅಡಿ ಸಾಲಲ್ಲಿ, 2.5 ಇಂದ 3 ಅಡಿ ಸಾಲಲ್ಲಿ ಉಳುಮೆ ಮಾಡುವಂತ ಟಿಲ್ಲರ್ ಇದು. ಇದು ಪೆಟ್ರೋಲ್ ಇಂಜಿನ್, ವೈಬ್ರೇಷನ್ ಇರಲ್ಲ. 3 ಅಡಿ ಸಾಲಲ್ಲಿ 24 ಬ್ಲೇಡ್ ಬರುತ್ತೆ. ಇದು ನೆಕ್ಸ್ಟ್ ವರ್ಷನ್ ಬಂದು 50-55. ಇದು ಬಂದ್ಬಿಟ್ಟು 5 HP ಇದು. ಇದು ಬಂದ್ಬಿಟ್ಟು 3 ಅಡಿ ಸಾಲಲ್ಲಿ ಬರುತ್ತೆ. ಹಿಂದ್ಗಡೆ PTO ಶಾಫ್ಟ್ ಇರುತ್ತೆ, ಸ್ಪ್ರೇಯರ್ ಪಂಪು, ವಾಟರ್ ಪಂಪು ಇದೆಲ್ಲ ಯೂಸ್ ಮಾಡ್ಬೋದು. ಇನ್ನು 7 HP ಇದು. ಇದು ಬಂದ್ಬಿಟ್ಟು 3.5 ಅಡಿ ಸಾಲಲ್ಲಿ ಓಡಿಸುವಂಥದ್ದು. ಇದು 9 HP ಇದು, ಡೀಸೆಲ್ದು. ಇದು 3.5 ಇಂದ 4 ಅಡಿ ಸಾಲಲ್ಲಿ ಹೋಗೋದು. ಅಡಿಕೆ ಇದಕ್ಕೆಲ್ಲ ಆಗುತ್ತೆ. 2 ಅಡಿಯಿಂದ 4 ಅಡಿವರೆಗೂ ಸಾಲ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಒಂದು ಪ್ಯಾಡಿ ರೀಪರ್ ಇದು. ಪ್ಯಾಡಿ ಮತ್ತೆ ರಾಗಿ, ಭತ್ತ, ಗೋಧಿ ಇದು 3 ಕಟಾವ್ ಮಾಡ್ಬೋದು. ಕೆಳಗಡೆಯಿಂದ 4 ಇಂಚ್ ಬಿಟ್ಟು ಕಟ್ ಮಾಡ್ತದೆ. ಕಟ್ ಮಾಡಿ ಒಂದ್ ಸೈಡ್ ಹಾಕ್ತದೆ. ನೋಡಿ ಗೈಸ್, ಟ್ರ್ಯಾಕ್ಟರ್ಸ್ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಟ್ರ್ಯಾಕ್ಟರ್ಸ್ ಎಲ್ಲ ಬಂದಿದೆ. ನೋಡ್ಬೋದು ನೀವು ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ತುಮಕೂರು ಜಿಲ್ಲೆ VST ಜೆಟಾರ್ ಟ್ರ್ಯಾಕ್ಟರ್ ಡೀಲರ್. ಇದು ಬಂದು ನಮ್ಗೆ ಮುಂಚೆ HMT ಟ್ರ್ಯಾಕ್ಟರ್ ಅಂತ ಇಂಡಿಯಾದಲ್ಲಿ ಫೇಮಸ್ ಇತ್ತು. ದಮ್ಮು ಮೈಲೇಜ್ ತಾಕತ್ಗೆ ಫೇಮಸ್ ಅಂದ್ರೆ HMT ಟ್ರ್ಯಾಕ್ಟರ್. ಅದೇ ಈಗ ಮತ್ತೆ VST ಜೊತೆ ಟೈಅಪ್ ಆಗಿ, HMT ಕ್ಲೋಸ್ ಆದ್ಮೇಲೆ VST ಜೊತೆ ಟೈಅಪ್ ಆಗಿ VST ಜೆಟಾರ್ ಅಂತ ಮತ್ತೆ ಮಾರ್ಕೆಟಿಂಗ್ ಬಂದಿದೆ. ಇದು ಬಂದು 42, 45, 49 HP 3 ಮಾಡಲ್ ನಮ್ಗೆ ರೈತರಿಗೆ ಲಭ್ಯ ಇದೆ. ಇದು ಬಂದು ಕಂಪ್ಲೀಟ್ ಅಡ್ವಾನ್ಸ್ ಟೆಕ್ನಾಲಜಿ ಟ್ರ್ಯಾಕ್ಟರ್ VST ಜೆಟಾರ್. ಇದನ್ನ ನೋಡಿರ್ತೀರ ನೀವೆಲ್ಲ, ಒಂದು ರೋಟ್ರಿ ಅಂತ ಹೇಳ್ಬಿಟ್ಟು ಒಂದು 3-4 ಇಂಚಿ ಇದು ನೆಲವನ್ನ ಅಗಿಯತ್ತೆ. ಕಳೆ ಪಳೆ ಏನಾದ್ರು ಇದ್ರೆ ಅದನ್ನೆಲ್ಲ ಒಂದು ಕ್ಲೀನ್ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇದು. ನೋಡಿ ಯಾವ ತರ ಇದೆಯೋ ಎಲ್ಲ ಒಂದು ಟ್ರ್ಯಾಕ್ಟರ್ಸ್ ಎಲ್ಲ ಕೊಡ್ತಾರಂತೆ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಎಲ್ಲ ನೋಡಿ ಜನಗಳಂತೂ ತುಂಬಾ ಜನ ಬಂದಿದ್ದಾರೆ. ಆತರ ಇದೆ ಇದು. ಎಲ್ಲ ಒಂದು ಮರ ಎಲ್ಲ ಕಟ್ ಮಾಡ್ಬೋದು, ಮರ ಎಲ್ಲ ಕಟ್ ಮಾಡ್ಬೋದಂತೆ. ಮತ್ತೆ ಇದು ನೋಡಿ, ಇದು ಕೂಡ ಒಂದು ಕಟ್ ಮಾಡೋ ಸಾಧನ. ನೋಡಿ ಯಾವ ತರ ಇದೆಯೋ. ಇದ್ರ ಯೂಸಸ್ ಏನು?
ಮಾಮೂಲಿ ಸರ್ ಕಟ್ ಮಾಡೋದು ಗೊಂಬೆ ಗೊಂಬೆ ಎಲ್ಲ ಕಟ್ ಮಾಡ್ಬೋದು ಅವೆಲ್ಲ ಕಟ್ ಮಾಡ್ಬೋದು ಇಷ್ಟೊಂದು ಹೋಗುತ್ತೆ ಇದೇನಿದು ಸರ್ ಅದು ಗಂದು ಸ್ಪ್ರೇ ಮಾಡ್ಲಿಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ 5 ಮೀಟರ್ ಮೇಲೆ ಹೋಗುತ್ತೆ ಸರ್ 580 ಇದ್ರಲ್ಲಾದ್ರೆ ಕಟರ್ಸ್ ಇದಂತೂ ತುಂಬಾ ಒಂದು ಅದ್ಭುತವಾಗಿದೆ ನೋಡಕ್ಕೆ. ಈ ಮರ ಎಲ್ಲ ಕಟ್ ಮಾಡ್ಬೋದಲ್ವಾ ಇದರಲ್ಲಿ? ಮೊದಲು ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು ಇದು, ಇವಾಗ ನೋಡಿ ಎಷ್ಟು ಸ್ಮಾರ್ಟ್ ಆಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಗುರುರಾಜ್ ಅಂತ. ನಮ್ದು ಇಲ್ಲೇ ವಿಜೇತ ಆಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲೇನ್ ಕಾಣ್ತಾ ಇದೆ ಇದೆಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದು ಕರ್ನಾಟಕ ಕೃಷಿ ಇಲಾಖೆಯ ಸಹಾಯಧನದಲ್ಲೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಹಂಗಾಗಿ ರೈತರಿಗೆ ಉಪಯೋಗ ಆಗ್ಲಿ ಅಂದ್ಬಿಟ್ಟು ಫಾರ್ಮರ್ ಶೇರ್ಸ್ ಎಲ್ಲ ಕಡಿಮೆನೇ ಇದೆ. ಆಮೇಲೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಸರಿ ಸರ್, ಇದು ನೋಡಿ, ಇದು 4 ಫೀಟ್ ರೋಟೋವೇಟ್ರು. ಇದು ನಿಮಗೆ ರೈತರು ವಂತಿಗೆ ಬಂದು ಇದ್ರದ್ದು ಟೋಟಲ್ ಅಮೌಂಟ್ 95,000 ಇರುತ್ತೆ. ರೈತರು ವಂತಿಗೆ 64,047 ರೂಪಾಯಿ ಇದೆ. SC ST ಗಾದ್ರೆ 39,285 ರೂಪಾಯಿ ಇದೆ. ಇದೇ ತರ ನೀವು ಇಲ್ಲಿ ಬಂದ್ರೆ ಇದು 5 ಫೀಟ್ ಮಿಡ್ ಚಾಂಪಿಯನ್ ಪ್ಲಸ್ ಅಂತ ಹೇಳ್ತೀವಿ, MC ಪ್ಲಸ್ ಅಂತ. ಹೆವಿ ಗೇಜ್ ಇರುತ್ತೆ. ನೀವು ಬೇಕಾದ್ರೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೋಬಹುದು. ಮತ್ತೆ ವೆಲ್ಡಿಂಗ್ ಪಾರ್ಟ್ ಎಲ್ಲ ನೋಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ. ಮಿಷಿನ್ ತುಂಬಾ ಚೆನ್ನಾಗಿ ಬರುತ್ತೆ, ಮಲ್ಟಿ ಸ್ಪೀಡ್ ಇರುತ್ತೆ. ಇದನ್ನ ರೈತರು ಬಂದ್ಬಿಟ್ಟು ಈ MB ಫ್ಲೋ 5ನೇಗಳೆಲ್ಲ ಹೊಡಿತಾರೆ. ಹೊಡೆದಾಗ ನೆಕ್ಸ್ಟ್ ಆ ದಪ್ಪ ಎಂಟೆನ ಪುಡಿ ಮಣ್ಣು ಮಾಡ್ಬೇಕಂದ್ರೆ ರೋಟೋವೇಟರ್ ಬೇಕು ಅವರಿಗೆ. ಈ ರೋಟೋವೇಟರ್ ಹೊಡೆದ್ಮೇಲೆ ಅವರು ಯಾವ್ದನ್ನೇ ಆಗ್ಲಿ ಸೀಡ್ಸ್ ಆಗ್ಲಿ ಇಲ್ಲ ಪ್ಲಾಂಟಿಂಗ್ ಮಾಡೋದಾಗ್ಲಿ ಮಾಡ್ಬೋದು. ಸಸಿ ಇಡೋದು ಕಳೆ ಎಲ್ಲ ಹೋಗುತ್ತೆ, ಹೊಲ ಕ್ಲೀನ್ ಆಗುತ್ತೆ. ಇದು ಹೊಡೆದ್ಮೇಲೆನೆ ಹೊಲ ಕ್ಲೀನ್ ಆಗಿ ಸಸಿ ಇಡ್ಬೋದು, ಇಲ್ಲ ಬೀಜ ಬಿತ್ತನೆ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ನೀವು ರೈತರ? ಇಲ್ಲ, ನಾನಿಲ್ಲಿ ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ರೈತರೇ. ನಮ್ ಪ್ರೊಫೆಷನ್ ಇದನ್ನ ಮಾಡ್ಕೊಂಡಿದೀವಿ. ಊರಿಗೆ ಹೋದ್ರೆ ನಾವು ರೈತರೇ. ಸರ್ ನಮ್ದು BA ಆಗಿದೆ, ಡಿಗ್ರಿ ಹೋಲ್ಡರ್. ಸರ್ ಇದು ಈಗ ಇತ್ತೀಚೆಗೆ ಏನಾಗಿದೆ, ಈಗ ಆಫ್ಟರ್ ರಿಟೈರ್ಮೆಂಟ್ ಇರ್ಬೋದು, ಇಲ್ಲ ಕೆಲವರೆಲ್ಲ ಏನಪ್ಪಾ ಅಂದ್ರೆ ಈ ಜಾಬ್ ಅಲ್ಲಿ ಇರ್ತಾರೆ, ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇಲ್ಲ ಗವರ್ಮೆಂಟ್ ಸೆಕ್ಟರ್ ಅಲ್ಲೆಲ್ಲ ಇರ್ತಾರೆ. ಅವ್ರೊಂದ್ 4-5 ಎಕರೆ ಫಾರ್ಮ್ ಹೌಸ್ ಅದು ಇದು ಎಲ್ಲ ಮಾಡ್ಕೊಂತಾರೆ. ಅವ್ರಿಗೆ ದೊಡ್ಡ ಇಂಜಿನ್ ಅವಶ್ಯಕತೆ ಇರಲ್ಲ, ಅವರು ಚಿಕ್ಕದ ಇಂಜಿನ್ ತಗೊಂತಾರೆ. ಅವರಿಗೆ ಸರಿಯಾದ ಇಂಪ್ಲಿಮೆಂಟ್ ಸಿಗಲ್ಲ. ಅದಕ್ಕೋಸ್ಕರ ನಾವು ವಿಜೇತದವ್ರು ಏನ್ ಮಾಡಿದ್ವಿ ಅಂದ್ರೆ, ಈ ಚಿಕ್ಕ HP ಗಾಡಿ ಅಂದ್ರೆ 16 HP ಇಂದ 30 HP ಏನು ಇದೆ ಅದಕ್ಕೂ ಆಗ್ಲಿ ಅಂದ್ಬಿಟ್ಟು ಈ ಕಲ್ಟಿವೇಟರ್ ನ ಇದ್ ಮಾಡಿದೀವಿ. ಇದ್ ನೋಡಿ ನೀವು 16 HP ಮಾಡುತ್ತೆ. ಇದು ಕಲ್ಟಿವೇಟರ್ ಅಂತಾರೆ, ಇದನ್ನ ಕಲ್ಟಿವೇಟರ್ ಅಂತಾರೆ, ಅದು ರೋಟೋವೇಟರ್.